ಅದ್ರ ಮಕ್ಕಡೆ ಏನ್ ಮಾಡೈತಿ ನಿನಗೆ ಎಲ್ಲ ಕಿತ್ತಾಕಿದೀಯಲ್ಲ ದೇವ್ರು ನಿಂಗೆ ಒಳ್ಳೇದ್ ಮಾಡ್ತಾನ. ನಿಮ್ಮ ಏನ್ ಗೊತ್ತಲ್ವಾ ನಿಂಗೆ ದಡ್ಡ ನಿನ್ ಜನ್ಮಕ್ಕೆ ಹೋಗೋ. ಮನೇಲಿ ಇವತ್ತೇನೋ ಟಾಸ್ಕ್ ಕೊಟ್ಟಿದ್ರ, ನಾನು 90ರಲ್ಲಿ ಹೋಗಿ ನೋಡಿದ್ರೆ ಏನೋ ಸೊರ ಅಂತ ಇತ್ತು. ಇದೇನ್ ಗುರು ಅಂತ ಇದೀನಿ ನಾನು. ಓಯ್ ಬಾಯ್ಲಿ, ಏಯ್ ಬಾಯ್ಲಿ ಚಾಕ್ಲೇಟ್ ಕೊಡ್ತೀನಿ. ಗಾಯ್ಸ್ ನಮ್ಮನೇಲಿ ಇವತ್ತು ಬಾಳೆಗೊನೆನ ಕಡ್ಕೊಂಡೋಗಿ ಮಾರ್ಬರ ಕೇಳವ್ರೆ. ಇದನ್ನ ಮಾರಿ ಎಷ್ಟು ದುಡ್ಡು ಸಿಗುತ್ತೆ ಅಂತ ಹೇಳ್ತೀನಿ. ಸ್ಟೇ ಟ್ಯೂನ್ಡ್. ಫೈನಲಿ 2 ಗೊನೆನ ಕಿತ್ತಿದೀನಿ. ಕುದ್ರಲ್ಲಿ ಇಂಥವ್ರಲ್ಲೆಲ್ಲ ಆಟ ಆಡ್ತಾ ಇದ್ವಿ. ಇದ್ರ ಹೆಸರೇನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ. ಆಯ್ತು. ಆಮೇಲೆ ಫೈನಲಿ ಚೀಲ ತುಂಬ್ಕೊಂಡು ಹೊರಟಿದೀನಿ. ಇದು ಎಲ್ಲಿ ಕಿತ್ಕೊಂಡು ಉದ್ರೋಗುತ್ತಾ ಗೊತ್ತಾಗ್ತಿಲ್ಲ. ಅಷ್ಟೇ. ಬಾಳೆಗೊನೆನೆಲ್ಲ ತೂಕ ಹಾಕಿದ್ವಿ. ಎಷ್ಟು ಸಿಕ್ಕಿರ್ಬೋದು ದುಡ್ಡು ಅಂದಾಜು 100 ರೂಪಾಯಿ ತಕ್ಕೊಟ್ರು. ನಾನು ಇದೇನಪ್ಪ ಬರೀ 100 ರೂಪಾಯಿ ಅನ್ಕೊಂಡಿದ್ದೆ. ಆಮೇಲೆ ಇನ್ನ 200 ರೂಪಾಯಿ ಕೊಟ್ರು. ಟೋಟಲ್ 600. ಸರಿ ಆಯ್ತು ಅಂತ ನಾನು ಮನೆ ಕಡೆಗೆ ಹೊರಟೆ. ಅವರು ಇವಾಗ ಇಲ್ಲೇ ರವ ಅಂತ ಅಂಗಡಿ ಬಿಟ್ಬಿಟ್ಟು ಎಲ್ಲ ಹೋಗೋಣ. ನಮ್ಮನ್ನೇ ವ್ಯಾಪಾರಕ್ಕೆ ಬಿಟ್ಟು ಹೋಗ್ಬಿಟ್ಟೈತಿ. ನಾವೇನಪ್ಪ ವ್ಯಾಪಾರ ಮಾಡೋದು, ನಮಗೆ ಇವೆಲ್ಲ ಗೊತ್ತಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಅವರು ಬಂದ್ರು, ನಾನು ಹೊರಟೆ. ಹೊಟ್ಟೆ ತರನ ಅಂತ ಸಾಸ್ಲಿಗೆರೆಗೆ ಹೋಯ್ದೆ. ಇಷ್ಟು ವರ್ಷ ಎಲ್ಲೋ ಇದು ನಾಪತ್ತೆ ಆಯ್ತಲ್ಲ. ಪಾಪ ಇವ್ನ್ ನೋಡಕ್ಕೋಸ್ಕರ ಎಷ್ಟು ಜನ ಕಾಯ್ತಾ ಇದಾರೋ. ಇರೋ ವೈರಲ್ ಮಾಡ್ತೀನಿ ಎಲ್ಲಾರ್ಗು. ಯಾಕ ನಾಚ್ಕಂತೀಯ? ಇವ್ನ್ ಯಾರು ಅಂತ ಗೊತ್ತಾದ್ರೆ ಕಮೆಂಟ್ ಮಾಡಿ ಗೈಸ್. ನನ್ ಕೈಲಂತೂ ಈ ಬಿಸಿಲು ತಡೆಯಕ್ ಆಗ್ತಿಲ್ಲ. ಇವತ್ತು ತಲೆ ಸರಿಯಾಗಿ ಎಣ್ಣೆ ಹಚ್ಚಿಸ್ಕೊಂಡೆ. ಅಮ್ಮಂಗ್ ಬಾಯ್ ಹೇಳಿ ಬೆಂಗಳೂರಿಗೆ ಹೋಗೋಣ ಅಂತ ಹೊರಟೆ. ರೋಡಲ್ಲಿ ಪಾಪ ಹುಡುಗ ಸಿಕ್ಕಿದ್ದ, ಇವನು ಡ್ರಾಪ್ ಮಾಡಿದೆ. ದೊಡ್ಡಪ್ಪ ಸೈಕಲ್ ಕೊಡು ಅಂದ್ರೆ ಸೈಕಲ್ ಕೊಡ್ ದೊಡಪ್ಪ. ಕೊಡಲ್ಲ ಏನ್ ದೊಡಪ್ಪ ನೀನು ಸೈಕಲ್ನ ಕೊಡ. ನಾನ್ ಬೈಕ್ ತಗೊಂಡೋಗ್ ತಗ. ಗೊತ್ತಿಲ್ಲ ಈ ಹಣ್ಣು ಹುಡಿಕ ಒಂದ್ ಮತ್ತೆ ತಿನ್ಬೇಕು ಅನ್ಸ್ತೈತಿ. ಓಕೆ ಗಾಯ್ಸ್, ಇವತ್ತಿಗೆ ಇಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹೊಸಬ್ರು ನೋಡ್ತಾ ಇದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬಾಯ್.